ಅಯ್ಯಪ್ಪ ಸ್ವಾಮಿಯ ಜನನ ಹೇಗಾಯ್ತು? ವಿಷ್ಣು ಮತ್ತು ಶಿವನು ಒಂದಾಗಿ ಸಮ್ಮಿಲನ ಮಾಡ್ಕೊಂಡಿದ್ರಿಂದ ಅಯ್ಯಪ್ಪ ಸ್ವಾಮಿ ಹುಟ್ಟುತ್ತಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಶಬರಿಮಲೆಗೆ ಹೋಗುವಾಗ ಭಕ್ತರು ಮುಸ್ಲಿಮರ ಮಸೀದಿಯಾದಂತ ವಾವರ್ ಮಸೀದಿಗೆ ಯಾಕೆ ಕಡ್ಡಾಯವಾಗಿ ಹೋಗ್ಲೇಬೇಕಿರುತ್ತೆ? ಅಯ್ಯಪ್ಪ ಸ್ವಾಮಿ ಯಾರನ್ನ ಮದುವೆ ಆಗ್ತಾರೆ ಅನ್ನೋಂತ ಕುತೂಹಲಕಾರಿಯಾದಂತ ಕಥೆಯನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ. ಮಹಿಷಿ ಎಂಬ ರಾಕ್ಷಸಿ ಇರ್ತಾಳೆ. ಅವಳು ದೇವಾನು ದೇವತೆಗಳ ಮೇಲೆ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕೆ ಘೋರವಾದ ತಪಸ್ಸನ್ನ ಮಾಡ್ತಿರ್ತಾಳೆ. ಅವಳ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವ ಈ ಮಹಿಷಿ ಎಂಥ ವರವನ್ನ ಕೇಳ್ತಾಳೋ ಅಂತ ಭಯದಿಂದಲೇ ಅವಳ ಎದುರಿಗೆ ಪ್ರತ್ಯಕ್ಷವಾಗಿ, ಹೇಳು ಮಹಿಷಿ, ಮರಣವೇ ಇಲ್ಲದ ವರವೊಂದನ್ನ ಬಿಟ್ಟು ನಿನಗೆ ಬೇರೆ ಯಾವ ವರ ಬೇಕು ಅಂತ ಕೇಳ್ತಾನೆ. ಆಗ ಮಹಿಷಿ ತುಂಬಾ ಬುದ್ಧಿವಂತಿಕೆಯಿಂದ ಶಿವ ಮತ್ತು ವಿಷ್ಣುವಿಗೆ ಜನಿಸಿದ ಸಂತಾನದಿಂದ ಮಾತ್ರ ನಾನು ಸಾಯ್ಬೇಕು, ಬೇರೆ ಯಾರಿಂದನೂ ನನಗೆ ಮರಣ ಬರಬಾರ್ದು, ಅದು ಕೂಡ ನಾನು ಸಾವನ್ನಪ್ಪುವ ಸಮಯ ಬಂದ್ರೆ ಅದು ಭೂಮಿಯ ಮೇಲೇನೆ ಆಗ್ಬೇಕು ಅಂತ ಕೇಳ್ಕೊಳ್ತಾಳೆ. ಯಾಕಂದ್ರೆ ಶಿವ ಮತ್ತು ವಿಷ್ಣು ಇಬ್ಬರು ಪುರುಷರೇ ಆಗಿದ್ದು ಅವರಿಬ್ಬರಿಗೆ ಮಕ್ಕಳು ಆಗೋದಿಕ್ಕೆ ಹೇಗ್ ಸಾಧ್ಯ? ಇದರಿಂದ ನನಗೆ ಎಂದಿಗೂ ಮರಣವೇ ಬರೋದಿಲ್ಲ ಎಂಬುದು ಮಹಿಷಿಯ ಆಲೋಚನೆಯಾಗಿತ್ತು. ಆಗ ಬ್ರಹ್ಮನಿಗೆ ಏನ್ ಮಾಡ್ಬೇಕು ಅಂತ ತಿಳಿಯದೆ ಅವಳಿಗೆ ತಥಾಸ್ತು ಅಂತ ಹೇಳಿ ಮಾಯವಾಗ್ತಾನೆ. ಆಗ ಮಹಿಷಿಯು ತನ್ನನ್ನ ಕೊಲ್ಲೋದಿಕ್ಕೆ ಇನ್ನ ಯಾರಿಂದಲೂ ಸಾಧ್ಯವಿಲ್ಲ ಎಂಬ ಗರ್ವದಿಂದ ಎಲ್ಲರಿಗೂ ತೊಂದರೆ ಕೊಡ್ತಾ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಿರ್ತಾಳೆ. ಇವಳನ್ನ ಹೇಗಾದ್ರೂ ಮಾಡಿ ತಡಿಬೇಕು ಅಂತ ವಿಷ್ಣುವು ತುಂಬಾ ಅಂದವಾಗಿ ಅತಿ ಸುಂದರಿಯಾದ ಮೋಹಿನಿಯ ಹೆಣ್ಣಿನ ರೂಪಕ್ಕೆ ಬದಲಾಗಿ ಶಿವನಿಗೆ ಕಾಣಿಸ್ಕೊಳ್ತಾಳೆ. ಮೋಹಿನಿಯ ಸೌಂದರ್ಯವನ್ನ ನೋಡ್ತಿದ್ದಂಗೆ ಶಿವನಿಗೆ ಪಾರ್ವತಿಯನ್ನ ಮೊಟ್ಟ ಮೊದಲಿಗೆ ನೋಡಿದಾಗ ಆದಂತ ಪ್ರೇಮದ ಅನುಭವ ಆಗಿ ಮೋಹಿನಿಯ ರೂಪಕ್ಕೆ ಸೋತು ಹೋಗಿ ಅವರಿಬ್ರು ಒಂದಾಗ್ತಾರೆ. ಹೀಗೆ ಮೋಹಿನಿಯ ರೂಪಕ್ಕೆ ಬದಲಾಗಿದ್ದ ವಿಷ್ಣು ಮತ್ತು ಶಿವನಿಗೆ ಒಂದು ಮಗು ಜನಿಸುತ್ತೆ. ಆ ಮಗುವೆ ಅಯ್ಯಪ್ಪ. ಅಯ್ಯಪ್ಪ ಸ್ವಾಮಿ ಹುಟ್ಟೋದಿಕ್ಕೆ ಒಂದು ಕಾರಣ ಇದ್ದಿದ್ರಿಂದ ಆ ಮಗುವನ್ನ ಕಾಡಿನಲ್ಲಿ ಪಂಪಾ ನದಿಯ ಹತ್ತಿರ ಬಿಟ್ಟು ಹೊರಟೋಗ್ತಾರೆ. ಅದೇ ಸಮಯಕ್ಕೆ ಪಾಂಡಾಳಂ ರಾಜ್ಯದ ರಾಜನಾದ ರಾಜಶೇಖರನು ಆ ಕಾಡಿಗೆ ಬೇಟೆಗೆ ಅಂತ ಬರ್ತಾನೆ. ಆ ರಾಜನಿಗೆ ಎಷ್ಟೋ ವರ್ಷಗಳಿಂದ ಮಕ್ಕಳೇ ಆಗಿರೋದಿಲ್ಲ. ಕಾಡಿಗೆ ಬಂದಾಗ ಆ ರಾಜನಿಗೆ ನದಿಯ ಹತ್ರ ಒಂದು ಮಗು ಅಳುತ್ತಿರುವ ಶಬ್ದ ಕೇಳಿಸುತ್ತೆ. ಅಲ್ಲಿಗೆ ಹೋಗಿ ನೋಡಿದಾಗ ಆ ಮಗುವನ್ನ ಕಂಡು ಆ ರಾಜನಿಗೆ ಆಶ್ಚರ್ಯವಾಗಿ ಏನೋ ಒಂದು ರೀತಿ ಸಂತೋಷವಾಗುತ್ತೆ. ಇದು ಯಾರ ಮಗು, ಇಲ್ಲಿಗೆ ಹೇಗ್ ಬಂತು ಅಂತ ಸುತ್ತಲೂ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ಋಷಿಮುನಿ ಬಂದು, ಆ ಮಗು ದೈವಾಂಶ ಸಂಭೂತ, ನಿನಗೆ ಮಕ್ಕಳೇ ಇಲ್ಲ ಅಂತ ಕೊರಗ್ತಿದ್ಯಾ? ಈ ಮಗುವನ್ನ ಆ ಪರಮಶಿವನೇ ನಿನಗೆ ನೀಡಿದ್ದಾನೆ. ಆದ್ದರಿಂದ ಈ ಮಗುವನ್ನ ನೀನೇ ಸಾಕಿ ಬೆಳೆಸು. ಈ ಮಗುವಿಗೆ ಕಂಠದಲ್ಲಿ ಒಂದು ಹೊಳೆಯುವ ಮಣಿ ಇರುವುದರಿಂದ ಈ ಮಗುವಿನ ಹೆಸರು ಇಂದಿನಿಂದ ಮಣಿಕಂಠ ಅಂತ ಋಷಿಮುನಿಯು ಹೆಸರನ್ನ ಇಡ್ತಾರೆ. ಅನಂತರ ಆ ರಾಜ ಸಂತೋಷದಿಂದ ಆ ಮಗುವನ್ನ ಎತ್ಕೊಂಡು ತನ್ನ ರಾಜ್ಯಕ್ಕೆ ಹೋಗ್ತಾನೆ. ಆ ಋಷಿಮುನಿಯ ರೂಪದಲ್ಲಿ ಬಂದಿದ್ದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪರಮಶಿವನೇ ಆಗಿದ್ದ. ಆ ಮಗುವನ್ನ ಎತ್ಕೊಂಡು ಬಂದಂತ ರಾಜ ತನ್ನ ಪತ್ನಿಗೆ ಎಲ್ಲವನ್ನೂ ಹೇಳ್ತಾನೆ. ಆಗ ರಾಣಿಯೂ ಸಹ ಸಂತಸ ಪಡ್ತಾಳೆ. ಹೀಗೆ ಅವರಿಬ್ಬರು ಆ ಮಗುವನ್ನ ಮುದ್ದಾಗಿನೇ ಬೆಳೆಸ್ತಾರೆ. ಆ ಮಗು ಆ ರಾಜ್ಯಕ್ಕೆ ಬಂದ್ಮೇಲೆ ಆ ರಾಜ್ಯದ ಸಿರಿ ಸಂಪತ್ತು ಹೆಚ್ಚಾಗುತ್ತೆ. ಹೀಗೆ ಕೆಲ ವರ್ಷಗಳ ನಂತರ ಆ ರಾಜನಿಗೂ ಒಂದು ಮಗು ಹುಟ್ಟುತ್ತೆ. ಸ್ವಂತ ಮಗು ಹುಟ್ಟಿದ್ರೂ ಕೂಡ ಮಣಿಕಂಠನನ್ನೇ ಹೆಚ್ಚಾಗಿ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಮಣಿಕಂಠನು ವಿದ್ಯಾಭ್ಯಾಸಕ್ಕೆ ಗುರುಕುಲಕ್ಕೆ ಹೋಗ್ತಾನೆ. ಆ ಗುರುಕುಲದಲ್ಲಿ ಕೆಲವೇ ದಿನಗಳಲ್ಲಿ ಎಲ್ಲಾ ವಿದ್ಯೆಗಳನ್ನ ಕಲಿತುಕೊಳ್ತಾನೆ. ವಿದ್ಯೆಯನ್ನ ಕಲಿಸುತ್ತಿದ್ದ ಗುರುವಿಗೂ ಆಶ್ಚರ್ಯವಾಗುತ್ತೆ. ಈತ ಸಾಮಾನ್ಯ ಮನುಷ್ಯನಂತೂ ಅಲ್ವೇ ಅಲ್ಲ, ಇವನು ದೈವಾಂಶ ಸಂಭೂತ ಅನ್ಕೊಳ್ತಾನೆ. ಹಾಗಾಗಿ ಆ ಗುರುವಿಗೆ ಒಬ್ಬ ಮಗ ಇರ್ತಾನೆ. ಅವನು ಕುರುಡ ಮತ್ತು ಮೂಗನಾಗಿರ್ತಾನೆ. ಗುರುದಕ್ಷಿಣೆಯಾಗಿ ಮಣಿಕಂಠನು ಅವರ ಮಗನಿಗೆ ಕಣ್ಣು ಕಾಣೋ ಹಾಗೆ, ಮಾತನಾಡೋ ಹಾಗೆ ಮಾಡ್ತಾನೆ. ಈ ರೀತಿ ಮಣಿಕಂಠನು ಆ ರಾಜ್ಯದಲ್ಲಿ ಜನಗಳಿಗೆ ಸೇವೆ ಮಾಡ್ತಾ, ಸಹಾಯ ಮಾಡ್ತಾ ಎಲ್ಲರ ಪ್ರೀತಿಯನ್ನ ಗಳಿಸ್ತಾನೆ. ಆ ಜನಗಳೆಲ್ಲ ಮಣಿಕಂಠನನ್ನ ಪ್ರೀತಿಯಿಂದ ಅಯ್ಯ, ಅಪ್ಪ ಅಂತ ಕರೀತಿದ್ರು. ಹೀಗೆ ಅಂದಿನಿಂದ ಮಣಿಕಂಠನನ್ನ ಅಯ್ಯಪ್ಪ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಜನಗಳೆಲ್ಲ ಅಯ್ಯಪ್ಪನನ್ನ ಮೆಚ್ಚಿಕೊಂಡಿದ್ರಿಂದ ರಾಜನಾದ ರಾಜಶೇಖರನು ಅಯ್ಯಪ್ಪನನ್ನೇ ರಾಜನಾಗಿ ಪಟ್ಟಾಭಿಷೇಕ ಮಾಡಬೇಕು ಅನ್ಕೊಳ್ತಾನೆ. ಆದ್ರೆ ಇದು ಆ ರಾಜ್ಯದ ಮಂತ್ರಿಗೆ ಇಷ್ಟ ಆಗುದಿಲ್ಲ. ಯಾಕಂದ್ರೆ ಒಂದೊಮ್ಮೆ ಅರಮನೆಯಲ್ಲಿ ಆ ಮಂತ್ರಿಯು ಸಂಪತ್ತನ್ನ ಕದ್ಕೊಂಡು ಹೋಗ್ಬೇಕಾದ್ರೆ ಅಯ್ಯಪ್ಪನು ಆ ಮಂತ್ರಿಯನ್ನ ತಡೆದು, ಮತ್ತೊಮ್ಮೆ ನೀನು ಈ ರೀತಿ ಮಾಡಿದ್ರೆ ನಿನ್ನನ್ನ ರಾಜ್ಯದಿಂದ ಬಹಿಷ್ಕಾರ ಮಾಡಿಸ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿರ್ತಾರೆ. ಆ ದ್ವೇಷದಿಂದ ಅಯ್ಯಪ್ಪ ಏನಾದ್ರೂ ರಾಜನಾದ್ರೆ ನನ್ನ ಕತೆ ಮುಗೀತು ಅಂತ ಕೋಪದಿಂದ ರಾಣಿಯ ಹತ್ರ ಹೋಗಿ ಇನ್ನು ಸ್ವಲ್ಪ ದಿನದಲ್ಲೇ
ಅಯ್ಯಪ್ಪ ಈ ರಾಜ್ಯಕ್ಕೆ ರಾಜನಾಗ್ತಾನೆ. ಆಗ ನಿಮ್ಮನ್ನ, ನಿಮ್ಮ ಮಗನನ್ನ ಕೀಳಾಗಿ ನೋಡ್ತಾನೆ. ನಿಮ್ಮ ಕತೆ ಮುಗೀತು ಅಂತ ಅಯ್ಯಪ್ಪನ ಬಗ್ಗೆ ಇಲ್ಲ ಸಲ್ಲದ ಸುಳ್ಳುಗಳನ್ನ ಹೇಳಿ ಅಯ್ಯಪ್ಪನ ಮೇಲೆ ಆ ರಾಣಿಗೆ ದ್ವೇಷ ಬರೋ ಹಾಗೆ ಮಾಡ್ತಾನೆ. ಆಗ ಆ ರಾಣಿ ಕೂಡ ಯೋಚನೆ ಮಾಡಿ ಮಂತ್ರಿ ಹೇಳಿದ್ದೆ ಸರಿ ಅಂತ ಅನ್ಕೊಂಡು ಅಯ್ಯಪ್ಪನನ್ನ ಕೊಲ್ಲೋದಾದ್ರೂ ಹೇಗೆ ಅಂತ ಕೇಳ್ತಾಳೆ. ಆಗ ಮಂತ್ರಿ, ನೀವು ಕೇವಲ ಹೊಟ್ಟೆ ನೋವು ಅನ್ನೋ ತರ ನಾಟಕ ಮಾಡಿ ಸಾಕು, ಮಿಕ್ಕಿದ್ದು ನಾನ್ ನೋಡ್ಕೊಳ್ತೀನಿ. ವೈದ್ಯರ ಕೈಯಲ್ಲಿ ಆಗ ತಾನೇ ಮರಿ ಹಾಕಿರೋ ಹುಲಿಯ ಹಾಲನ್ನ ಕುಡಿದಾಗ ಮಾತ್ರ ನಿಮ್ಮ ಹೊಟ್ಟೆ ನೋವು ವಾಸಿಯಾಗುತ್ತೆ ಅಂತ ಹೇಳಿಸ್ತೀನಿ ಅಂತ ಹೇಳ್ತಾನೆ. ಅದು ಹಾಗೆ ನಡೆಯುತ್ತೆ. ಆಗ ರಾಜ ತನ್ನ ಸೈನಿಕರನ್ನ ಕರೆದು ಆಗ ತಾನೇ ಮರಿ ಹಾಕಿರೋ ಹುಲಿಯ ಹಾಲನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾನೆ. ಆದ್ರೆ ಯಾರೊಬ್ರು ಅದಕ್ಕೆ ಧೈರ್ಯ ಮಾಡೋದಿಲ್ಲ. ಯಾಕಂದ್ರೆ ಮಾಮೂಲಿ ಹುಲಿಯ ಹತ್ರ ಹಾಲನ್ನ ತೆಗೆದುಕೊಂಡು ಬರೋದೇ ಕಷ್ಟ. ಹೀಗಿರುವಾಗ ಆಗ ತಾನೇ ಮರಿಗಳನ್ನ ಹಾಕಿರೋ ಹುಲಿ ತುಂಬಾ ಹಸಿವಿನಿಂದ ಇರುತ್ತೆ. ಆ ಹುಲಿಯ ಹತ್ರ ಹೋದ್ರೆ ಅದು ಯಾರನ್ನೇ ಆದ್ರೂ ತಿಂದು ಹಾಕುತ್ತೆ. ಹಾಗಾಗಿ ಯಾರು ಹೋಗಲ್ಲ. ಆಗ ತನ್ನ ತಾಯಿಯ ಮೇಲಿರೋ ಪ್ರೀತಿಯಿಂದ ಅಯ್ಯಪ್ಪನು ನಾನೇ ಹೋಗ್ತೀನಿ ಅಂತ ಹೇಳ್ತಾನೆ. ಇದಕ್ಕೆ ರಾಜ ಒಪ್ಪದೇ ಹೋದ್ರು ಒಪ್ಪಿಸಿ ಪ್ರಯಾಣಕ್ಕೆ ಬೇಕಾದ ವಸ್ತುಗಳು, ಆಹಾರ ಎಲ್ಲವನ್ನು ಮೂಟೆ ಕಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಹೊರಡ್ತಾನೆ. ಅಯ್ಯಪ್ಪ ಸ್ವಾಮಿ ದಟ್ಟವಾದ ಕಾಡಿನಲ್ಲಿ ಹುಲಿಯ ಹಾಲಿಗೋಸ್ಕರ ಹೋಗ್ಬೇಕಾದ್ರೆ ವಾವರ್ ಎಂಬ ಮುಸ್ಲಿಂ ವ್ಯಕ್ತಿ ಅಯ್ಯಪ್ಪನಿಗೆ ಎದುರಾಗಿ ಅಯ್ಯಪ್ಪ ಅಂಥ ದೊಡ್ಡ ವೀರನೇ ಎಂದು ಸಂಶಯದಿಂದ ನೋಡ್ತಾನೆ. ಯಾಕಂದ್ರೆ ವಾವರ್ ಕೂಡ ಒಬ್ಬ ಶಕ್ತಿಶಾಲಿಯಾಗಿದ್ದ. ಹೀಗಾಗಿ ಅವರಿಬ್ಬರ ನಡುವೆ ಯುದ್ಧ ನಡೆಯುತ್ತೆ. ಕೊನೆಗೆ ವಾವರ್ಗೆ ಅಯ್ಯಪ್ಪನ ಶೌರ್ಯ, ದೈವಿಕ ಬಲ, ಧರ್ಮದ ನಿಷ್ಠೆ ಅರ್ಥವಾಗಿ ನೀವು ಸಾಮಾನ್ಯ ವ್ಯಕ್ತಿಯಲ್ಲ, ದೈವಿ ಶಕ್ತಿ ಎಂದು ಅರಿತು ಅಯ್ಯಪ್ಪನ ಪಾದಕ್ಕೆ ಬಿದ್ದು ಶರಣಾಗ್ತಾನೆ. ಆಗ ಅಯ್ಯಪ್ಪನು ಕೆಲ ವರ್ಷಗಳ ನಂತರ ಇಲ್ಲೊಂದು ದೇವಾಲಯ ನಿರ್ಮಾಣವಾಗುತ್ತೆ. ಆಗ ನನ್ನ ಭಕ್ತರು ನನ್ನ ದರ್ಶನಕ್ಕೆ ಬರುವಾಗ ನಿನ್ನ ಮಸೀದಿಗೂ ಬಂದು ನಿನಗೂ ನಮಸ್ಕರಿಸುತ್ತಾರೆ. ಆಗ ನನಗೆ ತೃಪ್ತಿಯಾಗಿ ಭಕ್ತರ ಬೇಡಿಕೆಗಳು ಈಡೇರುತ್ತವೆ ಎಂದು ಹೇಳಿ ಹುಲಿಯ ಹಾಲಿಗೋಸ್ಕರ ಮುಂದೆ ಸಾಕ್ತಾರೆ. ಹೀಗೆ ಹೋಗ್ಬೇಕಾದ್ರೆ ಅಯ್ಯಪ್ಪನಿಗೆ ಮಹಿಷಿಯು ಎದುರಾಗಿ ಬಂದು ನಿಲ್ತಾಳೆ. ಆಗ ಅಯ್ಯಪ್ಪನಿಗೆ ತನ್ನ ಹುಟ್ಟಿಗೆ ಕಾರಣ ತಿಳಿಯುತ್ತೆ. ಅದೇ ಮಹಿಷಿಯನ್ನ ಸಂಹಾರ ಮಾಡೋದು. ಮಹಿಷಿ ವರವನ್ನ ಪಡ್ಕೊಂಡು ತುಂಬಾ ಶಕ್ತಿಯನ್ನ ಹೊಂದಿದ್ಲು. ಅವಳು ಒಂದು ಎಮ್ಮೆಯ ರೂಪವನ್ನ ಪಡ್ಕೊಂಡು ಅಯ್ಯಪ್ಪನ ಮೇಲೆ ಯುದ್ಧಕ್ಕೆ ಬರ್ತಾಳೆ. ಅವರಿಬ್ಬರ ನಡುವೆ ಘನಘೋರ ಯುದ್ಧವೇ ನಡೆಯುತ್ತೆ. ಕೊನೆಗೂ ಅಯ್ಯಪ್ಪ ಸ್ವಾಮಿ ಮಹಿಷಿಯನ್ನ ಸಂಹಾರ ಮಾಡ್ತಾರೆ. ಆಗ ಸಾವನ್ನಪ್ಪಿದ್ದ ಮಹಿಷಿಯ ದೇಹದಿಂದ ಒಂದು ದಿವ್ಯ ಕಾಂತಿ ಹೊರಬಂದು ಮಹಿಷಿಯು ಒಬ್ಬಳು ಅಂದವಾದ ಕನ್ಯೆಯಾಗಿ ಬದಲಾಗ್ತಾಳೆ. ತನ್ನ ಶಾಪ ವಿಮೋಚನೆಯಾಗಿದ್ರಿಂದ ಅಯ್ಯಪ್ಪನ ಅಂದಕ್ಕೆ ಪ್ರೀತಿಯಲ್ಲಿ ಬಿದ್ದ ಅವಳು ನನ್ನನ್ನೇ ನೀವು ಮದುವೆಯಾಗಿ ಅಂತ ಕೇಳ್ಕೊಳ್ತಾಳೆ. ಆಗ ಅಯ್ಯಪ್ಪ ಸ್ವಾಮಿ ನಗುತ್ತಾ, ನಾನು ಈ ಜನ್ಮದಲ್ಲಿ ಬ್ರಹ್ಮಚಾರಿಯಾಗಿನೇ ಇರಬೇಕು ಅಂತ ಅನ್ಕೊಂಡಿದ್ದೀನಿ, ಆದ್ದರಿಂದ ನಿನ್ನನ್ನ ಮದುವೆಯಾಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಆಗಲೂ ಕೂಡ ಅವಳು ನೀವು ನನ್ನನ್ನ ಮದುವೆಯಾಗ್ಲೇಬೇಕು ಅಂತ ಕೇಳ್ಕೊಳ್ತಾಳೆ. ಆಗ ಅವಳ ಪ್ರೀತಿಯನ್ನ ಮೆಚ್ಚಿದ ಅಯ್ಯಪ್ಪ, ಸರಿ ನಿನ್ನನ್ನ ಮದುವೆಯಾಗ್ತೀನಿ, ಆದ್ರೆ ಒಂದು ಷರತ್ತು, ಇನ್ನು ಕೆಲವೇ ವರ್ಷಗಳಲ್ಲಿ ನನಗೆ ಒಂದು ದೇವಾಲಯ ನಿರ್ಮಾಣವಾಗುತ್ತೆ. ನನ್ನ ದೇವಾಲಯಕ್ಕೆ ಬಹಳಷ್ಟು ಜನ ಭಕ್ತರು ಬರ್ತಾರೆ. ಯಾವಾಗ ನನ್ನ ದೇವಾಲಯಕ್ಕೆ ಕನ್ಯಾಸ್ವಾಮಿಗಳು ಬರೋದು ನಿಂತು ಹೋಗುತ್ತೋ ಅಂದು ನಿನ್ನನ್ನ ನಾನು ಮದುವೆಯಾಗ್ತೀನಿ. ಅಲ್ಲಿಯವರೆಗೂ ನೀನು ಕೂಡ ನನ್ನ ದೇವಾಲಯದಲ್ಲೇ ಇರುವಂತ ಅಯ್ಯಪ್ಪ ಸ್ವಾಮಿ ಹೇಳ್ತಾರೆ. ಅದಕ್ಕೆ ಒಪ್ಪಿದ ಆ ಕನ್ಯೆ ಅದೇ ರೀತಿ ಮಾಡ್ತಾಳೆ. ಅವಳೇ ಮಳಿಕಾಪುರತಮ್ಮ ದೇವಿ. ಈಗಲೂ ಕೂಡ ಈ ದೇವಿಯ ಗುಡಿ ಶಬರಿಮಲೆಯಲ್ಲೇ ಇದ್ದು ಈ ದೇವಿಗೂ ಪೂಜೆಗಳು ನಡೆಯುತ್ತೆ. ನಂತರ ತುಂಬಾ ದಿನಗಳೇ ಕಳೆದಿದ್ರು ಕಾಡಿಗೆ ಹೋಗಿದ್ದ ಅಯ್ಯಪ್ಪ ಹಿಂದಿರುಗಿ ಬಾರದೇ ಇದ್ದುದನ್ನ ಕಂಡು ಎಲ್ಲರೂ ಚಿಂತೆಗೆ ಒಳಗಾಗಿದ್ರು. ಆಗಲೇ ಒಂದು ಹುಲಿಯ ಶಬ್ದ ಕೇಳಿಸುತ್ತೆ. ಆಗ ಎಲ್ಲರೂ ಏನಾಯ್ತು ಅಂತ ನೋಡಿದಾಗ ಅಯ್ಯಪ್ಪ ಸ್ವಾಮಿಯು ಹುಲಿಯ ಮೇಲೆ ಕೂತು ಹುಲಿಯ ಹಾಲನ್ನ ತಂದಿರ್ತಾರೆ. ಅದನ್ನ ಕಂಡ ರಾಣಿಗೆ ಅಯ್ಯಪ್ಪನು ಸಾಕ್ಷಾತ್ ಭಗವಂತನೇ ಅಂತ ತಿಳಿಯುತ್ತೆ. ಆಗ ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಕೇಳಿ ಅಯ್ಯಪ್ಪನನ್ನೇ ಈ ರಾಜ್ಯದ ರಾಜನನ್ನಾಗಿ ಮಾಡಬೇಕು ಅಂತ ಹೇಳ್ತಾಳೆ. ಆಗ ಅಯ್ಯಪ್ಪ ಸ್ವಾಮಿ, ನಾನು ಇಲ್ಲಿಗೆ ಬಂದ ಉದ್ದೇಶ ಪೂರ್ಣವಾಯ್ತು, ನಾನೀಗ ಇಲ್ಲಿಂದ ಹೊರಡುವ ಸಮಯ ಬಂತು. ನನ್ನ ತಮ್ಮನಾದ ರಾಜರಾಜನೇ ಈ ರಾಜ್ಯಕ್ಕೆ ರಾಜನಾಗಲಿ ಎಂದು ಹೇಳಿ ತನ್ನ ತಂದೆ ಹತ್ರ ಶಬರಿಮಲೆ ಬೆಟ್ಟದ ಮೇಲೆ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿ ಅಲ್ಲಿಗೆ ನನ್ನನ್ನು ಕಾಣಲು ನನ್ನ ಭಕ್ತರು ಬರುತ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ಶಬರಿಮಲೆ ಬೆಟ್ಟದ ಮೇಲೆ ಅಯ್ಯಪ್ಪ ಸ್ವಾಮಿಯ ದೇವಾಲಯ ನಿರ್ಮಾಣವಾಗಿ ಇಂದಿಗೂ ಲೆಕ್ಕವಿಲ್ಲದಷ್ಟು ಭಕ್ತರು ಬರ್ತಾರೆ. ನಿಮ್ಗೆ ಅಯ್ಯಪ್ಪ ಸ್ವಾಮಿಯ ಮೇಲೆ ಭಕ್ತಿ ಇದ್ರೆ ಸ್ವಾಮಿಯೇ ಶರಣಮ್ಮಯ್ಯಪ್ಪ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.